ಇನ್ನು ಎಟಿಎಂನಲ್ಲಿ ಜ್ಯೋತಿ ಉದಯ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಬೆಂಗಳೂರು ಪೊಲೀಸರು ಈಗ ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದಾರೆ. ಕೆ ಮಧುಕರ್ ರೆಡ್ಡಿಯ ಫಿಂಗರ್ ಪ್ರಿಂಟ್ ಸರಿಯಾಗಿ ಪಡೆದಿದ್ವಿ, ಆದರೆ ಆಂಧ್ರ ಪೊಲೀಸರು ಸರಿಯಾಗಿ ಪ್ರಿಂಟ್ ಪಡೆದಿರಲಿಲ್ಲ ಅನ್ನುವಂತ ಮಾಹಿತಿಯನ್ನ ರಾಜ್ಯ ಪೊಲೀಸರು ಹೇಳ್ತಾ ಇರುವಂತದ್ದು. ಜೈಲಲ್ಲಿದ್ದಂತ ಕೈದಿಗಳ ಫಿಂಗರ್ ಪ್ರಿಂಟ್ ಅನ್ನ ಆಂಧ್ರ ಪೊಲೀಸರು ಸರಿಯಾಗಿ ಪಡೆದಿರಲಿಲ್ಲ ಅನ್ನುವಂತ ಆರೋಪವನ್ನ ಆಂಧ್ರ ಪೊಲೀಸರು ಮಾಡ್ತಿದ್ದಾರೆ. ಆದರೆ ರಾಜ್ಯ ಪೊಲೀಸರು ಹೇಳೋ ಪ್ರಕಾರ ಆಂಧ್ರ ಪೊಲೀಸರು ಸರಿಯಾಗಿ ಪ್ರಿಂಟ್ ಪಡೆದಿರಲಿಲ್ಲ ಅಂತ. ಸೊ ಈಗ ರಾಜ್ಯ ಹಾಗೂ ಆಂಧ್ರ ಪೊಲೀಸರ ಮಧ್ಯೆ ಆರೋಪ ಪ್ರತ್ಯಾರೋಪ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಏನು ಎಟಿಎಂನಲ್ಲಿ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆತನ ಫಿಂಗರ್ ಪ್ರಿಂಟ್ ಅನ್ನ ಪಡೆಯಲಾಗಿತ್ತು. ಎಟಿಎಂನಲ್ಲಿ ಒಳಗೆ ಬಂದಂತಹ ಆತ ಶಟರ್ ಅನ್ನ ಎಳೆಯುವಾಗ, ಒಳಗೆ ಬರುವಾಗ ಹಾಗೂ ಹೊರಗೆ ಹೋಗುವಾಗ ಹಲವಾರು ಕಡೆ ಫಿಂಗರ್ ಪ್ರಿಂಟ್ ಅನ್ನ ಬಿಟ್ಟು ಹೋಗಿದ್ದ. ರಾಜ್ಯ ಪೊಲೀಸರು ತನಿಖೆ ವೇಳೆ ಆ ಫಿಂಗರ್ ಪ್ರಿಂಟ್ ಗಳನ್ನ ಪಡೆದುಕೊಂಡಿದ್ರು. ಆದರೆ ಆರಂಭದಲ್ಲಿ ಮಾಹಿತಿ ಲಭ್ಯವಾಯಿತು, ರಾಜ್ಯ ಪೊಲೀಸರು ಪಡೆದಂತಹ ಫಿಂಗರ್ ಪ್ರಿಂಟ್ ಸರಿಯಾಗಿರಲಿಲ್ಲ. ಒಂದು ವೇಳೆ ಆ ಫಿಂಗರ್ ಪ್ರಿಂಟ್ ಸರಿಯಾಗಿದ್ರೂ ಕೂಡ ಸರಿಯಾಗಿದ್ದಿದ್ದೇ ಆಗಿದ್ದಲ್ಲಿ ರಾಜ್ಯ ಪೊಲೀಸರು ಆಂಧ್ರದ ಜೈಲುಗಳಿಗೆಲ್ಲ ಹೋಗಿ ಏನು ಕೈದಿಗಳ ಫಿಂಗರ್ ಪ್ರಿಂಟ್ ನೊಂದಿಗೆ ಮ್ಯಾಚ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆಗ್ಲೇ ಸಿಕ್ಬಿಡ್ಬೇಕಾಗಿತ್ತು, ಈ ಮಧುಕರ್ ರೆಡ್ಡಿ ಯಾರು ಇತ್ಯಾದಿ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿತ್ತು. ಆದರೆ ರಾಜ್ಯ ಪೊಲೀಸರು, ಕರ್ನಾಟಕ ಪೊಲೀಸರು ಇದರಲ್ಲಿ ಲೋಪವನ್ನ ಮಾಡಿದ್ದಾರೆ ಅಂತ ಆಂಧ್ರ ಪೊಲೀಸರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಪೊಲೀಸರು ಮಾಡ್ತಿರುವಂತಹ ಆರೋಪದ ಪ್ರಕಾರ ನಾವು ಸರಿಯಾಗಿ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ವಿ. ಆದರೆ ಆಂಧ್ರದ ಜೈಲುಗಳಲ್ಲಿ ಮಧುಕರ್ ರೆಡ್ಡಿಯ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಂಡಿದ್ರು, ಅದು ಸರಿಯಾಗಿರ್ಲಿಲ್ಲ. ಹಾಗಾಗಿ ನಮ್ಮ ಫಿಂಗರ್ ಪ್ರಿಂಟ್ಗೂ ಅವರ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಈ ಹಿಂದೆ ಆಗಿರಲಿಲ್ಲ ಅನ್ನುವಂಥ ಆರೋಪವನ್ನ ರಾಜ್ಯ ಪೊಲೀಸರು ಮಾಡ್ತಿದ್ದಾರೆ. ಈ ರೀತಿ ರಾಜ್ಯ ಪೊಲೀಸರು ಹಾಗೂ ಆಂಧ್ರ ಪೊಲೀಸರ ಮಧ್ಯೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ ಈಗ ಕೇಳಿ ಬರ್ತಾ ಇದೆ. ಈಗ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಸಂಪರ್ಕದಲ್ಲಿದ್ದಾರೆ. ದಿನೇಶ್ ರಾವ್ ಅವರೇ, ಯಾಕೆ ಹೀಗಾಗಿದೆ ಹಾಗಾದ್ರೆ? ರಾಜ್ಯ ಪೊಲೀಸರು ಹೇಳ್ತಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ವಿ, ಅವರೇ ಸೆಕ್ಯೂರ್ ಸರಿಯಾಗಿ ಮಾಡಿಲ್ಲ ಫಿಂಗರ್ ಪ್ರಿಂಟ್ಗಳನ್ನ ಅಂತ. ಅವ್ರು ಹೇಳ್ತಿದ್ದಾರೆ ಕರ್ನಾಟಕ ಪೊಲೀಸರೇ ಸರಿಯಾಗಿ ಸೆಕ್ಯೂರ್ ಮಾಡಿಲ್ಲ ಅಂತ. ಆ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ಇಲ್ಲಿ ಏನಾಗಿರ್ಬೋದು ತಮ್ಮ ಪ್ರಕಾರ? ಅಮನ್ ಪ್ರಸಾದ್, ನಾವು ಇದು ಮೊದಲನೇ ದಿನದಲ್ಲೇ ನಾವು ಹೇಳಿದ್ವಿ ನೋಡಿ. ಆ ಘಟನೆ ನಾವು CCTV ದೃಶ್ಯಾವಳಿಯನ್ನ ನಾವು ಅಬ್ಸರ್ವ್ ಮಾಡಿ ಅದರಿಂದ ಒಂದು ಕನ್ಕ್ಲೂಷನ್ ಡ್ರಾ ಮಾಡಿದ್ವಿ. ಅಂದ್ರೆ ಇವನು ಒಬ್ಬ ಪ್ರೊಫೆಷನಲ್, ಇವನು ಮೊದಲನೇ ಕ್ರೈಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಮುಂಚೆ ಅವನು ಕ್ರೈಮ್ ಮಾಡಿದ್ದಾನೆ ಅಂತ. ಯಾಕಂದ್ರೆ ದ ವೇ ಈ ಬಿಹೇವ್ಡ್, ಅದು ದಟ್ ವಾಸ್ ದ ಕನ್ಕ್ಲೂಷನ್ ವಿ ಡ್ರಾಟ್. ಅವಾಗ ನಮಗೆ ಅನ್ನಿಸ್ತಿತ್ತು ಈ ತರ ಪ್ರೊಫೆಷನಲ್ ಕ್ರಿಮಿನಲ್ಗೆ ಯಾಕೆ ಇಷ್ಟು ದಿವಸ ಸಿಗ್ಲಿಲ್ಲ ಅಂದಾಗ ಈಗ ಅದಕ್ಕೆ ಉತ್ತರ ಸಿಗ್ತಾ ಇದೆ. ದಟ್ ಮೀನ್ಸ್ ದ ಫಿಂಗರ್ ಪ್ರಿಂಟ್ಸ್, ಆಕ್ಚುಲಿ ನೋಡಿ, ಫಿಂಗರ್ ಪ್ರಿಂಟ್ಸ್ ಒಂದು, ಅದಕ್ಕೆ ರೆಕಗ್ನಿಷನ್ ಆಫ್ ದ ಫಿಂಗರ್ ಪ್ರಿಂಟ್, ಅದನ್ನ ರಿಟ್ರೀವಲ್ ಆಫ್ ದ ಫಿಂಗರ್ ಪ್ರಿಂಟ್, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫಿಂಗರ್ ಪ್ರಿಂಟ್ ಅಂಡ್ ದೆನ್ ಪ್ರೊಫೈಲಿಂಗ್. ಈ ಸ್ಟೆಪ್ಸ್ ಏನಿದೆ, ಈ ಸ್ಟೆಪ್ಸ್ ನಲ್ಲಿ ಎಲ್ಲೇ ಮಿಸ್ಟೇಕ್ ಆದ್ರೂ ದಟ್ ವಿಲ್ ಬಿಕಮ್ ಯೂಸ್ಲೆಸ್. ಮೀನ್ಸ್ ದ ಐಡೆಂಟಿಟಿ ವಿಲ್ ಬಿ ಕಾಂಪ್ರಮೈಸ್. ಇದಲ್ಲದೆ ಈಗ ಅವ್ರು ಹೇಳ್ತಾ ಇದ್ದಾರೆ ಆಂಧ್ರದವ್ರು ತಪ್ಪಿದೆ, ನಮ್ದು ತಪ್ಪಿದೆ. ಇದು ಯಾರ್ದು ತಪ್ಪಿದೆ ಅಂತ ಈಗ 100% ಹೇಳ್ಬೋದು. ಯಾಕಂದ್ರೆ ಅವನು ಸಸ್ಪೆಕ್ಟ್ ಸಿಕ್ಕಿದಾನೆ. ಸೊ ಈಗ ಅವನ್ ಪ್ರಿಂಟ್ ಇವ್ರ ಹತ್ರ ಇರೋದು ಕರೆಕ್ಟಾ, ಅವ್ರ ಹತ್ರ ಇರೋದು ಅಂತ ದಟ್ ಕ್ಯಾನ್ ಬಿ ಈಸಿಲಿ ಕಂಪೇರ್ಡ್. ಸೊ ಇನ್ನೊಂದು ನೋಡಿ, CCTV ಪಿಕ್ಚರ್ ಆಧರಿಸೇನೆ ಅವನು ಎಲ್ಲೆಲ್ಲಿ ಕೈ ಮುಟ್ಟಿದಾನೆ ಅಂತ ಆ ಜಾಗದಲ್ಲಿ ದೇ ವುಡ್ ಹ್ಯಾವ್ ಟೇಕನ್ ದ ನಂಬರ್ ಆಫ್ ಪ್ರಿಂಟ್ಸ್. ಆ ಪ್ರಿಂಟ್ಸ್ ತೆಕ್ಕೊಂಡು ಈಗ ಅವ್ನು ಸಿಕ್ಕಿರೋದಿಕ್ಕೂ ಅದರಲ್ಲಿ ಯಾವ್ದು ಹೋಲಿಕೆ ಆಗಿದ್ದಾಗ ದಟ್ ದೇ ವುಡ್ ಹ್ಯಾವ್ ನ್ಯಾರೋ ಡೌನ್ ದ ಪರ್ಟಿಕ್ಯುಲರ್ ಸಸ್ಪೆಕ್ಟ್ಸ್ ಪ್ರಿಂಟ್. ಸೊ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಮೆಥಡ್. ಸೊ ಅದಕ್ಕೆ ನೋಡಿ, ಈ ಕೇಸ್ ನಲ್ಲಿ ಕ್ರೈಮ್ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ, ಅದು ಎದ್ದು ಕಾಣಿಸ್ತಾ ಇದೆ. ಬಟ್ ಐಡೆಂಟಿಫಿಕೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ದ ಬೆಸ್ಟ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಇಸ್ ಫಿಂಗರ್ ಪ್ರಿಂಟ್ಸ್. ಈಗ ಫಿಂಗರ್ ಪ್ರಿಂಟ್ ಅಲ್ಲಿ ಈ ತರ ಲೋಪ ಅಂದ್ರೆ ಈ ಕೇಸ್ಗೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಡಿಸಾಸ್ಟರ್. ಅಲ್ಲ, ಈಗ ಆರೋಪಿ ನಮ್ಮ ಕೈಯಲ್ಲಿದ್ದಾನೆ ಅಂದ್ರೆ ಪೊಲೀಸರ ಕೈಯಲ್ಲಿ ಇರುವಂತದ್ದು. ಎರಡು ರಾಜ್ಯಗಳ ಪೊಲೀಸರ ಬಳಿ ಈಗ ಫಿಂಗರ್ ಪ್ರಿಂಟ್ ಇದೆ. ಯಾವ್ದಾದ್ರು ಒಂದು ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆದ್ರೂ ಕೂಡ ಈಗ ಯಾವ ಪೊಲೀಸರ ಫಿಂಗರ್ ಪ್ರಿಂಟ್ ಸರಿ ಇದೆ ಮತ್ತು ಯಾರು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು. ಓಕೆ, ಒಂದು ವೇಳೆ ಈಗ ರಾಜ್ಯ ಪೊಲೀಸರ ಫಿಂಗರ್ ಪ್ರಿಂಟ್ ಗೆ ಅಲ್ಲಿರುವಂತಹ ಆತನ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿಲ್ಲ ಅಂತ ಆದ್ರೆ ಏನಾದ್ರೂ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತಾ ಈತನೇ ಅಂತ ಹೇಳಿ? ಡೆಫಿನೆಟ್ಲಿ ಕಷ್ಟ ಆಗತ್ತೆ. ಅದಕ್ಕೆ ಹೇಳಿದ್ನಲ್ಲ, ಇಟ್ ವಿಲ್ ಬಿ ಅ ಡಿಸಾಸ್ಟರ್. ವಿಜುವಲ್ ಬೇಸಿಸ್ ಮೇಲೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ, ಫಾರ್ ಎ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಟು ಎಸ್ಟಾಬ್ಲಿಷ್ ದ ಕ್ರಿಮಿನಾಲಿಟಿ ಬಿಯಾಂಡ್ ರೀಸನಬಲ್ ಡೌಟ್ ಅಂತೀವಿ ನಾವು.
ಹೌದು ಹೌದು. ಸೊ ಬಿಯಾಂಡ್ ರೀಸನಬಲ್ ಡೌಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಒಂದು ಸ್ವಲ್ಪ ಲೋಪ ಇದ್ರೂ ದ ಕನ್ವಿಕ್ಷನ್ ಇಸ್ ನಾಟ್ ಪಾಸಿಬಲ್. ಬೆನಿಫಿಟ್ ಆಫ್ ಡೌಟ್ ಬಂದ್ಬಿಡುತ್ತೆ ಅವನಿಗೆ. ಸೊ ಅಂತದ್ರಲ್ಲಿ ದ ಮೇನ್ ಥಿಂಗ್ ಇಟ್ ಸೆಲ್ಫ್ ಇಸ್ ಅಂಡರ್ ಸಸ್ಪಿಷನ್. ಅಂದ್ರೆ ಐಡೆಂಟಿಟಿ ಇಟ್ ಸೆಲ್ಫ್ ಅಂಡರ್ ಸಸ್ಪಿಷನ್ ಈ ತರ ಕೇಸ್ ನಲ್ಲಿ. ಯಾಕಂದ್ರೆ ಘಟನೆ ನಡೆದು ಇಷ್ಟು ವರ್ಷ ಆದ್ಮೇಲೆ ದೆನ್ ಒನ್ ಸಸ್ಪೆಕ್ಟ್ ಹಸ್ ಬಿನ್ ಅರೆಸ್ಟೆಡ್. ಈಗ ಇದು ಈ ಕ್ಷಣವರೆಗೂ ಅವನು ಈಸ್ ಅ ಸಸ್ಪೆಕ್ಟ್, ಈ ಕೆನಾಟ್ ಬಿ ಅನ್ ಅಕ್ಯೂಸ್ಡ್. ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಈ ತರ ಕೇಸ್ ನಲ್ಲಿ ದ ಬಯಾಲಜಿಕಲ್ ಎವಿಡೆನ್ಸ್ ಲೈಕ್ ಫಿಂಗರ್ ಪ್ರಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ದ ಬೆನಿಫಿಟ್ ಆಫ್ ಡೌಟ್ ಅವನಿಗೆ ಸಿಗುತ್ತೆ. ಅವ್ನು ನಾನಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ಕೇಸ್ ವಿಲ್ ಡೆಫಿನೆಟ್ಲಿ ಫಾಲ್. ಜೊತೆಗೆ ಈಗ ಸಂತ್ರಸ್ತೆ ಏನಿದ್ದಾರೆ ಅವರು ಕೂಡ ಐಡೆಂಟಿಫೈ ಮಾಡಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಅವರು ಐಡೆಂಟಿಫೈ ಮಾಡ್ಬೋದು. ದಟ್ ವಿಲ್ ಬಿ ಅ ಕೊರಾಬರೇಷನ್. ಸಿ ಫಾರ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಬಿಯಾಂಡ್ ರೀಸನಬಲ್ ಡೌಟ್ ಎಸ್ಟಾಬ್ಲಿಷ್ ಮಾಡಲೇಬೇಕಾಗತ್ತೆ. ಸೊ ಈಗ ಅವರು ನೋಡಿರೋದಕ್ಕೂ, ಫಾರ್ ಎಕ್ಸಾಂಪಲ್ ನಾವು ಈಗ CCTV ನಲ್ಲಿ ನೀವು ತೋರಿಸಿರೋ ಪಿಕ್ಚರ್ಗೂ ಈಗಿರೋ ಅವರ ಫೀಚರ್ಸ್ಗೂ ಡೆಫಿನೆಟ್ಲಿ 3 ವರ್ಷ ಆದ ನಂತರ ಕೆಲವು ವ್ಯತ್ಯಾಸಗಳಿರ್ತದೆ. ಹೌದು ಹೌದು ಹೌದು. ಸೊ ಅದಕ್ಕೋಸ್ಕರ ದಿ ಅಬ್ಸಲ್ಯೂಟ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಆಫ್ ಎನಿ ಇಂಡಿವಿಜುವಲ್ ಇಸ್ ಫಿಂಗರ್ ಪ್ರಿಂಟ್. ಈಗ ಒಂದು ವೇಳೆ ರಾಜ್ಯ ಪೊಲೀಸರ ಫಿಂಗರ್ ಪ್ರಿಂಟ್ ಡೇಟಾ ಆತ ಸಿಕ್ಕಿರುವಂತಹ ವ್ಯಕ್ತಿಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಲೋಪ ಆಗಿರ್ಬೋದು ಹಾಗಾದ್ರೆ ರಾಜ್ಯ ಪೊಲೀಸರ ಕಡೆಯಿಂದ? ಡೆಫಿನೆಟ್ಲಿ ಎಲ್ಲಿ ಲೋಪ ಆಗಿರ್ಬೋದು ಅಂದ್ರೆ, ಒಂದು ರೆಕಗ್ನಿಷನ್ ಆಫ್ ದ ಪ್ರಿಂಟ್, ರಿಟ್ರೀವಲ್ ಆಫ್ ದ ಪ್ರಿಂಟ್ಸ್, ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ಪ್ರೊಫೈಲಿಂಗ್. ಈ 4 ಸ್ಟೆಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಆಗಿರ್ಬೋದು ಅಂತ ಅನ್ಸುತ್ತೆ. ದಟ್ ಇಂಡಿಕೇಟ್ಸ್ ಎ ಬ್ಯಾಡ್ ಪ್ರೊಫೆಷನಲ್ ಅಪ್ರೋಚ್. ಓಕೆ, ಧನ್ಯವಾದ ಡಾಕ್ಟರ್ ದಿನೇಶ್ ರಾವ್ ಅವರೇ. ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ BB ಅಶೋಕ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಕುಮಾರ್ ಅವರೇ, ಈ ಪ್ರಕರಣದಲ್ಲಿ ರಾಜ್ಯ ಪೊಲೀಸರು ಆಂಧ್ರ ಪೊಲೀಸರ ಮೇಲೆ, ಆಂಧ್ರ ಪೊಲೀಸರು ರಾಜ್ಯ ಪೊಲೀಸರ ಮೇಲೆ ಫಿಂಗರ್ ಪ್ರಿಂಟ್ ಡೇಟಾ ವಿಚಾರದಲ್ಲಿ ಈಗ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ನಿಮ್ಮ ಟೇಕ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಇದು ಬಹಳ ಆಶ್ಚರ್ಯಕರ. ಯಾಕೆಂದ್ರೆ ಫಸ್ಟ್ ಇದು ಹೇಳ್ತೇನೆ, ಇದರಲ್ಲಿ ನನ್ನ ಪ್ರಕಾರ ಸ್ಥಳದಲ್ಲಿ ಸಿಗೋ ಪ್ರಿಂಟ್ಸ್ಗೆ ಚಾನ್ಸ್ ಪ್ರಿಂಟ್ಸ್ ಅಂತೀವಿ ನಾವು. ಯಾಕೆಂದ್ರೆ ಅಲ್ಲಿ ಆರೋಪಿ ಇರೋದಿಲ್ಲ, ಆರೋಪಿ ಬಿಟ್ಟು ಹೋದ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಚಾನ್ಸ್ ಪ್ರಿಂಟ್ ಅಂತ ಹೇಳಿ. ಈ ಚಾನ್ಸ್ ಪ್ರಿಂಟ್ ನನಗೆ ಸ್ವಲ್ಪ ಸಸ್ಪೆಕ್ಟ್ ಇದೆ. ಯಾಕಂದ್ರೆ ಒಂದು ಸಮಯ ನಿಜವಾದ ಆರೋಪಿದು ಪ್ರಿಂಟ್ಸ್ ನಮಗೆ ಸಿಕ್ಕಿದ್ರೆ 100% ಇದು ಟ್ರೇಸ್ ಆಗ್ಲೇಬೇಕು. ಆಲ್ ಓವರ್ ಇಂಡಿಯಾದಲ್ಲಿ ಏನೋ ಅಬ್ರಾಡ್ ಅಲ್ಲೂ ಎಲ್ಲೋದ್ರೂ ಫಿಂಗರ್ ಪ್ರಿಂಟ್ಸ್ ತಕೊಳ್ಳೇಬೇಕು. ಯಾಕಂದ್ರೆ ಅಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಒಂದು ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿರ್ತಾನೆ ಆಂಧ್ರದಲ್ಲಿ. ಹೌದು, ಅಲ್ಲಿ ಬೈ ಪರ್ಸನ್ ಫಿಂಗರ್ ಪ್ರಿಂಟ್ಸ್ ತೆಗೆದಿರ್ತಾರೆ. ಅದು ಒಂದು ಶೀಟ್ ಅಲ್ಲಿ ತೆಗಿಯಲ್ಲ, ಒಂದು 10-15 ಶೀಟ್ ಅಲ್ಲಿ ತೆಗಿತಾರೆ ಅವರು. ಹೌದು, ಅದನ್ನ ಕಂಪ್ಯೂಟರ್ ಕೊಟ್ಟಿರ್ತಾರೆ. ಈಗ ನಮ್ಮ ಕಾಲದಲ್ಲಿ ಮೊದಲು ಏನಿತ್ತು ಅಂದ್ರೆ ಪ್ರತಿ ಒಂದು ಆರೋಪಿಯ ಶೀಟ್ ನ ಹುಡುಕ್ಬೇಕಾಗಿತ್ತು ಪ್ರಿಂಟ್ಸ್ ಅನ್ನ. ಈಗ ಡಿಜಿಟಲ್ ಆಗಿ, ಈಗ ಕಂಪ್ಯೂಟರ್ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ಆಗಿ ಆ ಶೀಟ್ ಏನ್ ಪ್ರಿಂಟ್ ಸಿಕ್ಕಿದೆ ನಮ್ಗೆ ಚಾನ್ಸ್ ಪ್ರಿಂಟ್, ಅದನ್ನ ಕೊಟ್ಟ ತಕ್ಷಣ ಫಿಂಗರ್ ಪ್ರಿಂಟ್ ಇದು ಕಂಪ್ಯೂಟರ್ ಅಲ್ಲಿ ಬಂದ್ಬಿಡುತ್ತೆ. ಯಾರ್ದು ಇದು ಫಿಂಗರ್ ಪ್ರಿಂಟ್ಸ್, ಎಲ್ಲಿ ಅರೆಸ್ಟ್ ಆಗಿದ್ದಾರೆ, ಯಾವ ಕ್ರೈಮ್ ನಂಬರ್ ನಲ್ಲಿ, ಯಾವ ಪೊಲೀಸ್ ಸ್ಟೇಷನ್ ಅಂತ ಪರ್ಟಿಕ್ಯುಲರ್ಸ್ ಬಂದ್ಬಿಡುತ್ತೆ. ಹೌದು. ಸೊ ಅದರಿಂದ ನನಗನ್ಸ್ತಾ ಇದೆ ಅಲ್ಲಿ ಆಂಧ್ರದಲ್ಲಿ ಸಿಕ್ಕಿರೋದು ಬೈ ಪರ್ಸನ್ ತೆಗೆದಿರೋದ್ರಿಂದ ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಕ್ ಸಾಧ್ಯವಿಲ್ಲ. ಓಕೆ, ಇಲ್ಲಿ ಚಾನ್ಸ್ ಪ್ರಿಂಟ್ ಸ್ಥಳದಲ್ಲಿ ಸಿಕ್ಕಿರೋದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಅನ್ನೋ ನನ್ನ ಒಂದು ಸಸ್ಪಿಷಿಯಸ್. ಯಾಕೆಂದ್ರೆ 1985ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ 6 ಡಕಾಯಿಟಿ ಕೇಸ್ ಆಯ್ತು ಔಟ್ಸ್ಕರ್ಟ್ಸ್ ಅಲ್ಲಿ, ಯಲಹಂಕ ಟು ವೈಟ್ ಫೀಲ್ಡ್. 6 ಡಕಾಯಿಟಿನಲ್ಲಿ 5 ಮರ್ಡರ್ಸ್ ಆಯ್ತು. ಅದು ಬಹಳ ಸೆನ್ಸೇಷನಲ್ ಮರ್ಡರ್ಸ್. ಅವಾಗ ಅಂತ ಕೇಸಸ್ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗಿದ್ದು. ಅದರಲ್ಲಿ ಯಲಹಂಕದಲ್ಲಿ ಒಂದು ಪೆಟ್ರೋಲ್ ಬಂಕ್ದಲ್ಲಿ ಚಾನ್ಸ್ ಪ್ರಿಂಟ್ ಸಿಗುತ್ತೆ. ಆಗ ಇವರು ಎಲ್ಲ ಎಂಟೈರ್ ಕಂಟ್ರಿ ಹುಡುಕ್ತಾರೆ, ನಮ್ಮ ಟೀಮ್ ಆಫ್ ಆಫೀಸರ್ಸ್ ಹೋಗಿ ಕೊನೆಗೆ ನಾಗ್ಪುರ್ನಲ್ಲಿ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇದ್ರಲ್ಲಿ ಸಿಗುತ್ತೆ, ಫಿಂಗರ್ ಪ್ರಿಂಟ್ ಬ್ಯೂರೋದಲ್ಲಿ ಸಿಗುತ್ತೆ. ಅದು ನಾಗ್ಪುರದ ಒಂದು ಗ್ಯಾಂಗ್, ಸಿಂಗ್ ಗ್ಯಾಂಗ್ ಬಂದು ಅವರು ವಿತ್ ಡಬಲ್ ಬ್ಯಾರಲ್ ಗನ್ ತಂದು ಔಟ್ಸ್ಕರ್ಟ್ಸ್ ಅಲ್ಲಿ ಮಿಡ್ ನೈಟ್ ನಲ್ಲಿ ಮನೆಗೆ ನುಗ್ಗಿ ಒಳಗಡೆ ಇರೋರ್ನ ಹೋಸ್ಟೇಜ್ ಆಗಿ ಇಟ್ಕೊಂಡು ಮನೆ ದರೋಡೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಎಲ್ಲೆಲ್ಲಿ ಇದು ಮಾಡಿದ್ರು, ಪ್ರೊಟೆಸ್ಟ್ ಮಾಡಿದ್ರು ಅಲ್ಲೆಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಅಂತ ಕೇಸಿನೇ ನಮ್ಮ ಫಿಂಗರ್ ಪ್ರಿಂಟ್ಸ್ ನವರು ಹೋಗಿ ನಾಗ್ಪುರದಲ್ಲಿ ಹಿಡಿದಿದ್ದು ನನಗೆ ನೆನಪಿದೆ. ಇಲ್ಲಿ ನಾನು ನಿಮ್ಮ ಟಿವಿ ನಮ್ಮ ಪ್ಯಾನಲ್ ಡಿಸ್ಕಷನ್ಸ್ ಅಲ್ಲಿ ಹೇಳಿದ್ದೆ, ಅವನು ಅದನ್ನ ನೋಡುವಾಗ ಅವನು ಕತ್ತರಿಸೋದು ಮತ್ತೆ ಅವನು ಆ ಮಚ್ಚನ್ನ ಉಪಯೋಗಿಸೋದು ನೋಡಿದಾಗ ಈಸ್ ಎ ಪ್ರೊಫೆಷನಲ್ ಕಿಲ್ಲರ್ ಅಂತೇಳಿ. ಅಂದ್ರೆ ಇಲ್ಲಿ ಬಹುಶಃ ಇಲ್ಲಿ ATM ನ ಬಳಿಯಲ್ಲಿ ಕ್ರೈಮ್ ಸೀನ್ ನಲ್ಲಿ ಫಿಂಗರ್ ಪ್ರಿಂಟ್ ಡೇಟಾ ಕಲೆಕ್ಟ್ ಮಾಡುವಲ್ಲೇ ಲೋಪ ಆಗಿದೆ ಅಂತ ಅನಿಸ್ತಾ ಇದೆ. ಲೋಪ ಅಂತ ಹೇಳಕ್ಕಾಗಲ್ಲ. ಈಗ ಅಲ್ಲಿ ಅದು ಬಹಳ ಜನ ಮುಟ್ಬಿಟ್ಟಿದ್ದಾರೆ ಆಲ್ರೆಡಿ.
ಈಗ ಎಕ್ಯೂಸ್ ಹೋಗಿದ್ಮೇಲೆ ಪಬ್ಲಿಕ್ ಅದನ್ನ ಎತ್ತಿ ಆ ಲೇಡಿನ ಶಿಫ್ಟ್ ಮಾಡಿದಾಗ ಬಹಳ ಜನ ಒಳಗಡೆ ನುಗ್ಗಿರ್ತಾರೆ. ಓಕೆ, ಆವಾಗ ಅದು ಎಕ್ಯೂಸ್ ಫಿಂಗರ್ ಪ್ರಿಂಟ್ಸ್ ಇರ್ಲಿಕ್ಕಿಲ್ಲ ಅಂತ ನನ್ನ ಒಂದು ಇದು ಏನಂದ್ರೆ ಆ ಇದನ್ನ ಓಪನ್ ಮಾಡಿದಾರಲ್ಲ, ಶಟರ್ ಓಪನ್ ಮಾಡಿದಾರ, ಅದರಲ್ಲಿ ಅಂದ್ರೆ ಬೇರೆಯವರು ಬಂದು ಎಲ್ಲ ಮುಟ್ಟಿದಾಗ ಫಿಂಗರ್ ಪ್ರಿಂಟ್ ನಾಶ ಆಗಿರ್ಬೋದು ಅಂತ. ಹೌದು, ನಾಶ ಆಗಿದೆ, ಮತ್ತೆ ಯಾರ್ದೋ ಪ್ರಿಂಟ್ ಸಿಕ್ಕಿರ್ಬೋದು ಅದು. ಆದ್ರೆ ಈಗ ಕೆಸರಾಟ ಮಾಡೋದು ಸರಿ ಇಲ್ಲ. ಇದು ಎಲ್ಲ ನಮ್ಮ ಇಂಡಿಯನ್ ಪೊಲೀಸ್ನವರು, ಭಾರತ ದೇಶದ ಪೊಲೀಸ್ನವರು ಅವ್ರ ಮೇಲೆ ಇವ್ರ ಮೇಲೆ ಅವರು ಮಾಡೋದು ತಪ್ಪಿಲ್ಲ. ನನ್ನ ಪ್ರಕಾರ ಏನಂದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಇದನ್ನ ನಮ್ಮ ಹಿರಿಯ ಅಧಿಕಾರಿಗಳು ಕಂಡಿಡಿದು ಮುಂದಿನ ತನಿಖಾ ತಂಡದವರಿಗೆ ಇದು ಆ ತಪ್ಪು ಮಾಡಬಾರದು ಅಂತ ಹೇಳಿ ಒಂದು ಇದು ಮಾಡ್ಬೇಕು. ಈಗ ಮ್ಯಾಚ್ ಆಗಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಈ ಕೇಸಲ್ಲಿ ಹಾಗಾದ್ರೆ? ಇಲ್ಲ, ಇದು ಫಿಂಗರ್ ಪ್ರಿಂಟ್ ಇಲ್ಲಿದು ಸಿಕ್ಕಿ ಈಗ ನೋಡ್ಬೇಕು. ಈಗ ಇಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ನ ಟ್ಯಾಲಿ ಮಾಡಿ ನೋಡ್ಬೇಕು. ಈಗ ಆರೋಪಿದೆ, ಅಪರಾಧಿ ಇದೆ ಆಗಿದ್ರೆ ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ, ಯಾರು ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ನನ್ನ ಪ್ರಕಾರ ಈ ಸ್ಥಳದಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಕರೆಕ್ಟ್ ಇದ್ದಿದ್ರೆ ಖಂಡಿತ ಅಪರಾಧಿ ಇಷ್ಟೊತ್ತಿಗೆ ಸಿಕ್ಕಾಕೊಬೇಕಾಗಿದೆ. ನಿಜ ನಿಜ, ಖಂಡಿತ. ಅದು ನನಗೆ ಇಲ್ಲಿದು ಚಾನ್ಸ್ ಪ್ರಿಂಟ್ಸ್ ಬಗ್ಗೆನೇ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಟ್ಯಾಲಿ ಆಗಿರ್ಲಿಕ್ಕಿಲ್ಲ ಇದರಲ್ಲಿ ಫಿಂಗರ್ ಪ್ರಿಂಟ್ ಬ್ಯೂರೋದಲ್ಲಿ ಚಾನ್ಸ್ ಅದು ಟ್ರೇಸ್ ಆಗಿರ್ಲಿಕ್ಕಿಲ್ಲ. ಒಂದು ಸಮಯ ಸ್ಥಳದಲ್ಲಿ ನಿಜವಾದ ಆರೋಪಿದು ಸಿಕ್ಕಿದ್ರೆ ಈ ATM ನಲ್ಲಿ, ಅಲ್ಲಿ ನಮ್ಮ ಪೊಲೀಸ್ನವ್ರದ್ದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾದ ಫಿಂಗರ್ ಪ್ರಿಂಟ್ ಸಿಕ್ಕಿ ಆರೋಪಿನ ಪತ್ತೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಎಲ್ಲೋ ಒಂದು ನ್ಯೂನತೆ ಕಾಣ್ತಾ ಇದೆ ನಮ್ಮ ಪೊಲೀಸರಲ್ಲಿ. ನನಗೆ ಒಂದು ಇಲ್ಲಿ ಸಿಕ್ಕಿರೋ ಚಾನ್ಸ್ ಪ್ರಿಂಟ್ ಬಗ್ಗೆನೇ ಡೌಟ್ ಇದೆ. ಓಕೆ, ಧನ್ಯವಾದ ವಿ ಅಶೋಕ್ ಕುಮಾರ್ ಅವರೇ, ತಾವು ಟಿವಿ9 ಜೊತೆ ಮಾತನಾಡಿದಕ್ಕಾಗಿ.